ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೆಯವ್ರ ಊರಿಂದ ವಾಪಸ್ ನಾವು ಇವತ್ತು ಅಜ್ಜಂಪುರಕ್ಕೆ ಹೋಗ್ಬೇಕು. ಇವತ್ತು ಎಷ್ಟೊತ್ತಾದರೂ ಸರಿ ಇವತ್ತು ನೈಟ್ ಹೋಗಿ ನಾವು ಅಜ್ಜಂಪುರ ಸೇರ್ಕೊಬೇಕು. ಬಿಕಾಸ್ ಮಣಿಗೂ ಜಾಸ್ತಿ ರಜಾ ಇರಲಿಲ್ಲ. ಮತ್ತು ಬೆಳಿಗ್ಗೆ ಮಣಿಗೆ ಕ್ಲಾಸ್ ಇತ್ತು, ಹೋಗಬೇಕಿತ್ತು. ಹಾಗಾಗಿ ನಾವು ಇವತ್ತು ವಾಪಸ್ ಅಜ್ಜಂಪುರ ಹೋಗಬೇಕು. ಸಿಕ್ಕಾಬಟ್ಟೆ ಬಿಸಿಲಿತ್ತು ಆಯಿತಾ. ನನಗೆ ಎಷ್ಟು ಬೇಜಾರಾಗೋದು ಗೊತ್ತಾ, ಇವ್ನು ಕರ್ಕೊಂಡು ಬಿಸಿಲಲ್ಲೆಲ್ಲ ಓಡಾಡೋಕ್ಕೆ. ಪಾಪ ನಮ್ಮ ಕರ್ಮ ನಾವು ಓಡಾಡ್ತೀವಿ, ಅವ್ನು ಯಾಕೆ ಅಷ್ಟೆಲ್ಲ ಬಿಸಿಲಲ್ಲಿ ಓಡಾಡಬೇಕಪ್ಪ ಪಾಪ ಅಂತ ಬೇಜಾರಾಗುತ್ತೆ ನನಗೆ. ಆಮೇಲಿಂದ ಬಂದ್ವಿ, ನಗರಕ್ಕೆ ಬಂದು ಅಲ್ಲೊಂದು ಫಲೂಡ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತಿಂತಾಯಿದ್ವಿ. ಪಾಪುಗೆ ಅವ್ನಿಗಿನ್ನೂ ಸ್ವಲ್ಪ ಕ್ಲಿಯರ್ ಆಗಿಲ್ಲ, ಹಾಗಾಗಿ ಅವ್ನಿಗೆ ಐಸ್ ಕ್ರೀಮ್ ಏನು ಕೊಡಲಿಲ್ಲ. ಅವನಿಗೆ ಅರ್ಧ ಕೊಟ್ಬಿಡ್ತಿದ್ವಿ ಮುಂಚೆ ಎಲ್ಲ, ಆಯಿತಾ, ಕೊಟ್ಬಿಡ್ತಿದ್ವಿ. ಬಟ್ ಈಗ ಅವ್ನಿಗೊಂದು ಬೋಟಿ ಕೊಟ್ಬಿಟ್ಟು ಚೂರು ತಿನ್ನಿಸಿದ್ವಿ ಅಷ್ಟೇನೆ. ಅಲ್ಲಿಂದ ಬಂದು ನಮ್ಮ ಮನೆಗೆ ಹೋಗಿ ಊಟ ಎಲ್ಲ ತೊಗೊಂಡು, ಇನ್ನು ರಾತ್ರಿ ಊಟ ಬೇಕಲ್ಲ, ಅದೆಲ್ಲ ತೊಗೊಂಡು ತಿರುಪತಿ ಟ್ರೈನ್ಗೆ ಹೊರಟ್ವಿ. ಅಲ್ಲಿ ನಮ್ಮ ಮನೆ ದೇವ್ರು ಕಾಣಿಸ್ತು. ಬಟ್ ಇವಾಗ ಮರಗಳೆಲ್ಲ ಚೆನ್ನಾಗಿ ಬೆಳೆದ್ಬಿಟ್ಟಿರೋದ್ರಿಂದ ದೇವಸ್ಥಾನ ಅಷ್ಟು ಸರಿಯಾಗಿ ಕಾಣಿಸಲ್ಲ. ಟ್ರೈನಲ್ಲಿ ಹೋಗ್ತಾ ನಮ್ಮ ತೋಟ ಅದೆಲ್ಲ ಕಾಣಿಸುತ್ತೆ. ತೋಟಕ್ಕೆ ಹೋಗಿ ನೋಡೋದಕ್ಕೂ ಈ ಥರ ಟ್ರೈನಲ್ಲೋ ಅಥವಾ ಬಸ್ಸಲ್ಲೋ ಇನ್ಯಾವುದ್ರಲ್ಲೂ ಹೋಗ್ತಾ ನಮ್ಮ ಜಾಗನ ನಾವು ನೋಡೋದಕ್ಕೂ ಒಂಥರ ಡಿಫ್ರೆನ್ಸ್ ಇದೆ ಅಲ್ವಾ. ಒಂಥರ ಖುಷಿಯಾಗುತ್ತೆ ದೂರದಿಂದ ನೋಡೋದಕ್ಕೆ. ಹಂಗಾಗಿ ಟ್ರೈನಲ್ಲಿ ಕೂತ್ಕೊಂಡು ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ನೋಡಿ, ಇವಾಗ ಕಾಣಿಸುತ್ತೆ ನೋಡಿ, ಇದು ನಮ್ಮ ತೋಟಕ್ಕೆ ಹೋಗೋ ದಾರಿ. ಇದು ರೈಲ್ವೆ ಟ್ರ್ಯಾಕಿಂದ ಕೆಳಗೆ ಡೌನಲ್ಲಿ ಹೋದರೆ ನಮ್ಮ ತೋಟ ಸಿಗುತ್ತೆ. ನಮ್ಮ ತೋಟದ್ದು ನಾನು ವೀಡಿಯೋ ಮಾಡಿದ್ದೀನಿ. ಬಟ್ ಈ ಥರ ದೂರದಲ್ಲೆಲ್ಲೋ ನಿಂತ್ಕೊಂಡು ನೋಡಿ, ಅಲ್ಲಿ ಒಂದು ಮನೆ ಥರ ಕಾಣಿಸ್ತಿದೆ ನೋಡಿ, ತೆಂಗಿನ ಮರಗಳು, ಅದೇ ನಮ್ಮ ತೋಟ. ಸೊ ಒಂಥರ ದೂರದಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ ನಂಗೆ ಟ್ರೈನಲ್ಲಿ ನಾವು ತೋಟ ನೋಡೋದು ಅಂತ ಅಂದರೆ. ಸೊ 3:15 ಟ್ರೈನ್ ಹೊರಟಿದ್ದು. ಅಲ್ಲಿಂದ ಶುರು ಆಯಿತು ಇವನು ಕ್ವಾಟ್ಲೆ. ಎಷ್ಟು ಅಂತ ಹಿಂಗೆ ಆಟ ಆಡ್ಸೋಕ್ಕಾಗತ್ತಲ್ವ ಮಕ್ಕಳನ್ನ, ಸಾಕಾಗೋಯ್ತು ಮಾತ್ರ ಅವ್ನು ಕಂಟ್ರೋಲ್ ಮಾಡೋ ಅಷ್ಟರಲ್ಲಿ. ಏನು 1 ಅವರ್ ಹಿಂಗೆ ನೋಡ್ಕೊಬೋದು, ಒಂದೇ ಜಾಗದಲ್ಲಿ ಕೂತ್ಕೊಂಡು 2 ಅವರ್ ನೋಡ್ಕೊಬೋದು, ಎಷ್ಟೊತ್ತು ಅಂತ ನೋಡ್ಕೊಳ್ಳೋಕ್ಕಾಗುತ್ತೆ. ನನಗಂತೂ ಕೊನೆಯಲ್ಲಿ ತುಂಬ ಬೇಜಾರು ಮಾಡಿಬಿಟ್ಟ. ನನಗೆ ಎಲ್ಲೂ ಹೋಗೋದೇ ಬೇಡ ಇವ್ನು ಕರ್ಕೊಂಡು ಅನ್ನೋ ಅಷ್ಟು ಬೇಜಾರಾಗೋಯಿತು. ಜೊತೆಗೆ ಆ ಬ್ಯಾಕ್ ಪೈನ್ ಬೇರೆ. ಆಮೇಲಿಂದ ಮೈಸೂರು ಸ್ಟೇಷನ್ನಿಗೆ ಬಂದ್ವಿ. ಅಲ್ಲಿ ಮತ್ತೆ ಇನ್ನೊಂದು ಟ್ರೈನ್ ಚೇಂಜ್ ಮಾಡಬೇಕಿತ್ತು. 3 ಕಡೆ 4 ಕಡೆ ಚೇಂಜ್ ಮಾಡಬೇಕು ಟ್ರೈನ್ನ ನಾವು ಈ ಟೈಮಿಗೆ ಬಂದರೆ. ಅದೇ ಅರ್ಲಿ ಮಾರ್ನಿಂಗ್ ಬರ್ತೀವಿ ನೋಡಿ, ಅದಾದರೆ ಎಲ್ಲೂ ಚೇಂಜ್ ಮಾಡೋಂಗಿಲ್ಲ. ಅಲ್ಲಿ ನಮ್ಮೂರಲ್ಲಿ ಹತ್ತಿದ್ರೆ ಡೈರೆಕ್ಟ್ ಬಂದು ಇಳಿಬೋದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ನಾವು ನಿನ್ನೆ ನೈಟ್ ಮನೆಗೆ ಬಂದಿದ್ದೇನೆ 12:15 ಆಗಿತ್ತು. ಅಷ್ಟೊತ್ತಲ್ಲಿ ರೈಲ್ವೆ ಸ್ಟೇಷನಿಂದ ಆಟೋ ಮಾಡ್ಕೊಂಡು ಬಂದ್ವಿ. ನಿನ್ನೆ ಮಾತ್ರ ಫುಲ್ಲು ಸ್ಟ್ರೈನ್ ಆಗೋಯಿತು. ಅದರಲ್ಲೂ ಅವ್ರ ಊರಿಂದ ಬಂದ್ವಲ್ಲ, ಅದು ಸ್ವಲ್ಪ ನಮಗೆ ಡಿಸ್ಟೆನ್ಸ್ ಜಾಸ್ತಿ ಆಯಿತು. ನಮ್ಗೆ ನಮ್ಮೂರಿಂದ ಬಂದಿದ್ದರೆ ಅಷ್ಟೊಂದು ರಿಸ್ಕ್ ಅನ್ನಿಸ್ತಿರ್ಲಿಲ್ಲ. ಒಂದು 60-70 ಕಿಲೋಮೀಟ್ರ್ ಸ್ವಲ್ಪ ನಮಗೆ ಡಿಸ್ಟೆನ್ಸ್ ಕಡಿಮೆ ಆಗಿರೋದು. ಅಲ್ಲಿಂದ ಬಂದ್ವಲ್ಲ, ಅದು ಇನ್ನೂ ಸ್ವಲ್ಪ ಸಾಕಾಗೋಯ್ತು. ನಂಗೆ ಯಾಕಾದರೂ ಓದ್ನೋ ಅನ್ನೋಷ್ಟು ಸಾಕಾಗೋಯ್ತು. ಅಳೋದೊಂದು ಬಾಕಿ, ಸೀರಿಯಸ್ಲಿ. ನಿನ್ನೆ ನಾನು ಅಷ್ಟು ಬ್ಯಾಕ್ ಪೈನು, ಕೂತ್ಕೊಳ್ಳೋಕೆ ಆಗ್ತಿಲ್ಲ. ಮಧ್ಯದಲ್ಲಿ ಈ ಸುಪುತ್ರನ ಬೇರೆ ಕ್ವಾಟ್ಲೆ ನಮಗೆ. ಇವನು ಮಲಗಿದ್ರೆ ಒಂಚೂರು ನಾವು ರೆಸ್ಟ್ ಮಾಡ್ಬೋದು, ಇವನು ಹಿಡಿಬೇಕಲ್ಲ. ಇವನು ಹಿಡಿದು ಅರ್ಧ ಮಣಿ ಜೊತೆ ಬಿಟ್ಟರೆ ಆ ಮಣಿ ಜೊತೆನೂ ಜಾಸ್ತಿ ಹೊತ್ತಿರಲ್ಲ, ನನ್ನ ಜೊತೆಗೆ ಬರ್ಬೇಕಂತಾನೆ. ಹಾಗಾಗಿ ನಿನ್ನೆ ಮಾತ್ರ ತುಂಬ ಸ್ಟ್ರೈನ್ ಆಗೋಯಿತು. ಆಮೇಲೆ 2 ಕಡೆ 3 ಕಡೆ 4 ಕಡೆ ಇಳಿಬೇಕು ಹತ್ತಬೇಕು. ಬೆಳಿಗ್ಗೆ ಎದ್ದಿದ್ದೇ ಲೇಟ್ ಆಯಿತು, 8:45 ಎದ್ವಿ. ಇವಂದು ಏನು ಗೊತ್ತಾ, ನಾನು ಎದ್ದು ಬಂದ ತಕ್ಷಣ ನನಗೆ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ಹಿಂದೆನೇ ಬಂದ್ಬಿಟ್ಟಿರ್ತಾನೆ. ಇವತ್ತು ಹಾಗೆ ಮಾಡ್ದ. నేను ಎದ್ದು ಬಂದು ಅಡುಗೆ ಮನೇಲಿ ನಿಂತಿದ್ದೀನಿ, ಜಸ್ಟ್ ಆಗಷ್ಟೇ ಬಂದಿದ್ದೆ ನೀರು ಕುಡಿಯೋಣ ಅಂತ. ತಿರುಗಿ ನೋಡಿದ್ರೆ ಹಿಂದೆ ಬಂದು ನಿಂತಿದ್ದಾನೆ. ಆ ಥರ ಇವನು. ನಾನು ಮಲಗಿದ್ರೆ ಸುಮಾರು ಹೊತ್ತು ಮಲಗಿರ್ತಾನೆ, ನಾನು ಎದ್ಬಿಟ್ರೆ ಇವನು ಪಟ್ಟಂತ ಎದ್ದು ಬಂದ್ಬಿಟ್ಟಿರ್ತಾನೆ.
ಬೆಳಗ್ಗೆಯಿಂದ ಏನೂ ಕೆಲಸ ಆಗಿಲ್ಲ. ತಿಂಡಿ ಒಂದಾಯಿತು, ಪಾಪದೊಂದು ಸ್ನಾನ ಆಯ್ತಷ್ಟೇ. ಆಮೇಲೆ ತುಂಬ ಕೆಲಸಗಳಿದೆ. ತಲೆಗೆಲ್ಲ ಎಣ್ಣೆ ಹಚ್ಬಿಟ್ಟು ಆಮೇಲಿಂದ ಕೆಲಸ ಮಾಡೋಣ. ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಕುಡೀಲಿ ಅಂದ್ಬಿಟ್ಟು ಎಣ್ಣೆ ಹಚ್ತಾ ಇದ್ದೀನಿ ಈಗ. ನಂಗೆ ನಿನ್ನೆ ಹೆಂಗೆ ಅನ್ನಿಸ್ತು ಗೊತ್ತಾ, ಇನ್ಯಾವತ್ತು ಸದ್ಯಕ್ಕೆ ಒಂದು 2-3 ತಿಂಗಳು ಊರ ಕಡೆ ತಿರುಗು ನೋಡಬಾರ್ದು ಅನ್ನೋ ಅಷ್ಟು ಸಾಕಾಗೋಯ್ತು ಜರ್ನಿ ಮಾಡಿದ್ದು ನಮಗೆ. ನಾನು ಮೀಶೋಯಿಂದ ವುಡನ್ ಸ್ಪೂನ್ ತರಿಸಿದೆ. ಸ್ಪೂನ್ ಮೀನ್ಸ್ ಈ ಥರ ದೋಸೆ ಅಲ್ಲೆಗಳು, ಸೌಟು, ಈ ಥರ ಸೆಟ್ ಆಫ್ 7 ಇತ್ತು. 130 ಏನೋ ಅನಿಸುತ್ತೆ ಮೇ ಬಿ. ನನಗೆ ಈ ಥರದ್ದು ಮರದ್ದು ನಂಗೆ ಸ್ವಲ್ಪ ಇಷ್ಟ ಆಗುತ್ತೆ. ಹಾಗಾಗಿ ಸುಮಾರು ದಿವಸದಿಂದ ನೋಡಿ ಹಂಗೆ ಇಟ್ಕೊಂಡಿದ್ದೆ, ಮನೆ ಮಾಡಿದ್ಮೇಲೆ ತರಿಸೋಣ ಅಂತ. ಸೊ ಇವಾಗ ಬುಕ್ ಮಾಡಿದೆ, ಬಂತು. ನಾವು ಊರಲ್ಲಿ ಇರಲಿಲ್ಲ, ಕರೆಕ್ಟಾಗಿ ಆ ಟೈಮಲ್ಲೇ ಬಂದಿದೆ. ಆಮೇಲಿಂದ ಓನರ್ ಮನೆಗೆ ಕೊಡೋಕ್ಕೆ ಕೇಳಿದ್ದೆ, ಹೋಗಿ ತೊಗೊಂಬಂದೆ. ನಾನು ಆಲ್ರೆಡಿ ವಾಯ್ಸ್ ಓವರ್ ಕೊಟ್ಟಿದ್ದೆ, ಬಟ್ ಅದು ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಹಾಗಾಗಿ ಮತ್ತೆ ವಾಯ್ಸ್ ಓವರ್ ಕೊಡಬೇಕಾಯ್ತು. ಮತ್ತು ಇದೇನಾದರೂ ನಿಮಗೆ ಲಿಂಕ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ, ಓಕೆನಾ? ನಾನು ನೆನಪಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರದ್ದು ಲಿಂಕ್ ಹಾಕಿರ್ತೀನಿ. ಬೇಕು ಅಂದರೆ ನೀವು ತೊಗೋಬೋದು. ಇಲ್ಲಾಂದರೆ ಲಿಂಕ್ ಇರಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಸೆಂಡ್ ಮಾಡ್ತೀನಿ. ಟೈಮ್ ಇವಾಗ ಸಂಜೆ 5 ಗಂಟೆ. ನನಗೆ ವಾಯ್ಸು ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ಪಾಪು ಮಲಗಿದ್ದಾನೆ, ಇನ್ನೂ ಎದ್ದಿಲ್ಲ ಪುನರ್ವ. ಅವನು ಎದ್ದೇಳ ಅಷ್ಟರಲ್ಲಿ ಅವನು ತಿನ್ನೋಕ್ಕೇನಾದರೂ ರೆಡಿ ಮಾಡೋಣ ಅಂದ್ಬಿಟ್ಟು ಇದು ಸಬ್ಬಕ್ಕಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸಬ್ಬಕ್ಕಿದು ಪಾಯಸ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಕೆಲಸ ಮಾಡ್ತಾನೆ ಈ ಥರ ಕ್ಲೀನಿಂಗ್ ಏನಾದರೂ ಇದೆ ಮಧ್ಯೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಪಾತ್ರೆ ತೊಳೆಯೋದು ಅಷ್ಟೇ ಅಪರೂಪ. ನಾನು ತುಂಬ ರಾಶಿ ಪಾತ್ರೆಗಳಿಡೋದು. ಆದಷ್ಟು ನಾನು ಹಿಂಗೆ ಕೆಲಸ ಮಾಡ್ತಾನೆ ಪಾತ್ರೆಗಳೆಲ್ಲ ತೊಳ್ಕೊಂಬಿಡ್ತೀನಿ. ಡೈಲಿ ನೋಡೋರಿಗೆ ಗೊತ್ತು, ನಾನು ಇನ್ನೂ ಪುನರ್ವಂಗೆ ಸಕ್ಕರೆ ಎಲ್ಲ ಯೂಸ್ ಮಾಡಲ್ಲ ಅಂತ. ತುಂಬ ಅಂದರೆ ತುಂಬ ಕಮ್ಮಿ, ಆಯಿತಾ? ಸಕ್ಕರೆ ಅವನೀಗ ಕೊಟ್ಟೇ ಇಲ್ಲ. ನಾನು ಹಿಂಗೆ ಮನೇಲಿ ಏನಾದರೂ ಕೀರು ಪಾಯಸ ಈ ಥರ ಮಾಡಿದಾಗ ಒಂಚೂರು ಕೊಟ್ಬಿಟ್ಟಿರ್ತೀನಿ ಅಷ್ಟೇ. ಅದು ಬಿಟ್ಟರೆ ಅವನಿಗೆ ಸಕ್ಕರೆ ಅಂತೂ ಟಚ್ಚೇ ಮಾಡಿಸಿಲ್ಲ ನಾನು. ಮಕ್ಕಳಿಗೆ ಅಂತ ಅಲ್ಲ, ಆಯಿತಾ? ನಮಗೂ ಅಷ್ಟೇ. ಸಕ್ಕರೆ ಅಷ್ಟೊಂದು ಒಳ್ಳೆಯದಲ್ಲ. ಆದಷ್ಟು ನಾವು ಬೆಲ್ಲನೇ ಉಪಯೋಗಿಸ್ಬೇಕು. ನಮಗೆ ಈ ಕಡೆ ವಾತಾವರಣಕ್ಕೂ ಆ ಕಡೆ ವಾತಾವರಣಕ್ಕೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ, ಆಯಿತಾ? ಇಲ್ಲಿಂದ ನಾವು ಅಲ್ಲಿಗೆ ಹೋಗಿರ್ತೀವಲ್ಲ, ಆವಾಗ ಇದು ಇಷ್ಟೊಂದು ಶೆಕೆ ಅಂತ ಅನ್ನಿಸ್ತಿರುತ್ತೆ. ಬಟ್ ಅಲ್ಲಿಂದ ಇಲ್ಲಿಗೆ ಬಂದಾಗ ಇದೇನಿಲ್ಲಿ ಚಳಿ ಅನಿಸುತ್ತಲ್ಲ ಅಂತ ಅನಿಸುತ್ತೆ. ಆ ಥರ ಚೆನ್ನಾಗಿದೆ ಇಲ್ಲಿ ವಾತಾವರಣ. ಬಟ್ ಚಳಿಗಾಲಕ್ಕಂತೂ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ನಾನು ನೋಡಿಲ್ವಲ್ಲ. ಬಟ್ ಬೇಸಿಗೆಗೆ ಮಾತ್ರ ಅಷ್ಟು ತುಂಬ ಶೆಕೆ ಆಗ್ತಿದೆ ಅಂತ ಅನಿಸೋದೇ ಇಲ್ಲ ಇಲ್ಲಿ. ಈಗ ಅವನು ಎದ್ದೇಳೋ ಅಷ್ಟರಲ್ಲಿ ಮಾಡಿಬಿಟ್ರೆ ತಿನ್ನಿಸ್ಬಿಟ್ಟು ಒಂಚೂರು ಆಚೆ ಹೋಗಬೇಕು. ತರಕಾರಿ ಎಲ್ಲ ತರೋದಿದೆ, ಮಂಗಳವಾರ ಇವತ್ತು. ಸೊ ಸಂತೆಗೆ ಹೋಗಿ ತರಕಾರಿ ತೊಗೊಂಬರೋಣ ಅಂತ. ಮನೆಗೆ ಬರೋ ಅಷ್ಟರಲ್ಲಿ ನಾನು ರೆಡಿ ಆಗಿಬಿಟ್ಟು ಪಾಪುಗೂ ತಿನ್ನಿಸಿ ಅವನು ರೆಡಿ ಮಾಡಬೇಕೀಗ. ನೋಡೋದಕ್ಕೆ ಹಿಂಗಿದೆ, ಆಯಿತಾ? ಬಟ್ ತಣ್ಣಗೆ ಆಗ್ತಾ ಗಟ್ಟಿ ಆಗುತ್ತೆ ಇದು. ಸಬ್ಬಕ್ಕಿ ಅಥವಾ ಸಾಬುದಾನ ಅಂತ ಕರಿತೀವಿ. ಆ್ಯಕ್ಚುಲಿ ಇದು ಮಕ್ಕಳಿಗೆ ವೆಯ್ಟ್ ಗೇನ್ ಆಗೋದಕ್ಕೆ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ನಾನು ಇದನ್ನು ಸುಮಾರು ವೀಡಿಯೋದಲ್ಲೂ ಹೇಳಿದ್ದೀನಿ ಇದನ್ನು ಮಾಡಬೇಕಾದ್ರೆ. ಸೊ ಹೊಸಬ್ರು ಯಾರಾದರೂ ನೋಡ್ತಾ ಇರ್ತಾರಲ್ಲ, ಅವರಿಗೆ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಹೇಳಿದೆ. ಹಂಗಂದ್ಬಿಟ್ಟು ಬರೀ ಡೈಲಿ ಇದನ್ನೇ ಕೊಡೋದಲ್ಲ, ಬಟ್ ವೀಕ್ಲಿ 1-2 ಸಲ ಅಥವಾ 3 ಸಲ ಸಬ್ಬಕ್ಕಿನ ಈ ಥರ ಮಾಡಿ ಕೊಟ್ಟರೆ ತುಂಬ ಮಕ್ಕಳು ವೆಯ್ಟ್ ಕಮ್ಮಿ ಇದ್ದಾರೆ ಅನ್ನೋವಂಥ ಮಕ್ಕಳು ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು. ಹಾಗಾಗಿ ನಾನೀಗ ಅವಾಗವಾಗ ಇದನ್ನು ಕೊಡ್ತಾ ಇರ್ತೀನಿ ಪಾಪುಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ಬೆಳಿಗ್ಗೆ ವ್ಲಾಗ್. ಬೆಳಿಗ್ಗೆಯಿಂದನೇ ವ್ಲಾಗ್ ಶುರು ಮಾಡೋಣ ಅಂತ ಮಾಡಿದ್ದೀನಿ. ಏನಪ್ಪ? ಮಸ್ಕ್ ಮೇಲೆ.
ಅದು ಎಂಬ್ಲಿಕ್. ನಿಂಗೆ ಗೊತ್ತು, ನೀನೇ ಹೇಳು. ಪಾಮ್. ಅವನಿಗೆ ಹಾಲು ಕುಡಿಸಿ ಇವಾಗ ನಾನು ಆ್ಯಕ್ಚುಲಿ ಇದು ಬೆಳಿಗ್ಗೆನ ರೊಟೀನ್ ನಮ್ಮದು. ಬೆಳಿಗ್ಗೆ ಎದ್ದಿದ ತಕ್ಷಣ ಏನು ಮಾಡ್ತೀವೋ ಬಿಡ್ತೀವೋ, ಹಾಲು ತಗೊಬಂದು ಹಾಲು ಕೊಟ್ಬಿಟ್ಟು ಆಮೇಲಿಂದ ತಿಂಡಿ ಕೆಲಸ ಕೈ ಹಾಕ್ತೀನಿ. ತಿಂಡಿ ಎಲ್ಲ ಆಯಿತು. ಇವಾಗ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇವತ್ತು ಬೇಳೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿದ್ದೀನಿ. ಪಲ್ಯ ರೆಡಿ ಆಯಿತು. ನೆನ್ನೆ ಹೀರೆಕಾಯಿ ತೊಗೊಂಬಂದಿದ್ದೆ, ಹಾಗಾಗಿ ಹೀರೆಕಾಯಿ ಮತ್ತು ಹೆಸರು ಕಾಳು ಹಾಕಿ ಪಲ್ಯ ಮಾಡಿದ್ದೀನಿ ಇವತ್ತು. ಈ ಕಡೆ ಇನ್ನೇನು ಸಾಂಬಾರು ಆಯಿತು. ಹಪ್ಪಳ ಕೊಡ್ತೀನಿ ತಿನ್ನಮ್ಮ. ನಾಳೆ ದೋಸೆಗೆ ನೆನೆಸಿಟ್ಟಿದ್ದೀನಿ. ಇಡ್ಲಿ ಅಥವಾ ದೋಸೆ ಏನಾದರೂ ಮಾಡ್ಕೊಳ್ಳೋಣ ಅಂತ. ಇದು ಮೆಣಸಿ ಹಣ್ಣು ಮಾಡೋದಕ್ಕೆ ಅಂತ ಅದಿಷ್ಟು ತೆಗೆದಿಟ್ಟಿದ್ದೀನಿ. ಇದೆಲ್ಲ ಪೂರ್ತಿ ಕೆಂಪಾದ ಮೇಲೆ ಒಣಗಿಸಿ ಹಣ್ಣು ಮಾಡಿ ಇಟ್ಕೊತೀನಿ ಇದನ್ನು. ಇದು ಪುನರ್ವೊಂದು ಇವತ್ತಿನ ಮಧ್ಯಾಹ್ನದ ಊಟ. ಸ್ವಲ್ಪ ಪಲ್ಯ ಮತ್ತು 4 ಸಂಡಿಗೆ, ಅನ್ನ, ಸಾಂಬಾರು. ನಾನು ಜಾಸ್ತಿ ಈ ಥರ ತರಕಾರಿಗಳೆಲ್ಲ ಸೋಸಿ ತಗೊತೀನಿ. ಪಲ್ಯ ಇರೋದ್ರಿಂದ ಅನ್ನ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಈ ಥರ ಇರುತ್ತೆ ಇವನು ಊಟ.